ಬಿಸಿಲ ಜಳ ಏರಿಕೆ ಆಗುತ್ತಿರುವ ಬೆನ್ನಲ್ಲೇ ಬೇಡಿಕೆ ಹೆಚ್ಚಿಸಿಕೊಂಡಿರುವ ನಿಂಬೆ ಹಣ್ಣಿನ ದರವು ಗಗನಮುಖಿಯಾಗಿರುವುದು ಗ್ರಾಹಕರ ಜೇಬಿಗೆ ಭಾರ ಎನಿಸತೊಡಗಿದೆ. ನಗರದ ಮಾರುಕಟ್ಟೆಯಲ್ಲಿ ಭಾನುವಾರ ಸಂತೆಯಲ್ಲಿ ಪ್ರತಿನಿತ್ಯ ಹಣ್ಣಿನ ದರವು ಸರಾಸರಿ 8ರಿಂದ 10ರಷ್ಟಿದೆ. ದೊಡ್ಡ ಗಾತ್ರದ ನಿಂಬೆ ಹಣ್ಣಿನ ದರವು 15 ರೂಪಾಯಿ ತಲುಪಿದೆ. ಉಳಿದ ತರಕಾರಿಗಳ ದರವು ಬಹುತೇಕ ಸ್ಥಿರವಾಗಿದ್ದರೆ ನಿಂಬೆ ಹಣ್ಣಿನ ದರ ಮಾತ್ರ ವಾರದಿಂದ ವಾರಕ್ಕೆ ಏರಿಕೆಯಾಗುತ್ತಿದೆ. ನಿಂಬೆ ಹಣ್ಣಿನ ದರ ಏರಿಕೆಯಾದ ಕಾರಣ ನಿಂಬೆ ಹಣ್ಣಿನ ಶರಬತ್, ನಿಂಬೆ ಸೋಡಾ ಬೆಲೆಯಲ್ಲೂ ವ್ಯತ್ಯಾಸ ಆಗಿದೆ. ಹಲವು ತಂಪು ಪಾನೀಯ ಮಳಿಗೆಗಳಲ್ಲಿ ನಿಂಬೆ ಪಾನೀಯಗಳು ಬೆಲೆಯನ್ನು 25 ರೂಪಾಯಿ ಬದಲಾಗಿ 30 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಚಿತ್ರದುರ್ಗ ನಗರಕ್ಕೆ ಹುಬ್ಬಳ್ಳಿ, ಸವಣೂರು, ವಿಜಯಪುರದಿಂದ ನಿಂಬೆಹಣ್ಣು ಪೂರೈಕೆ ಆಗುತ್ತಿದ್ದು, ಸಗಟು ಮಾರುಕಟ್ಟೆಯಲ್ಲೇ ಪ್ರತಿ ಚೀಲಕ್ಕೆ 6,000 ದರ ನಿಗದಿಯಾಗಿ ಪ್ರತಿ ಚೀಲದಲ್ಲಿ ಸರಾಸರಿ 1,200ರಿಂದ 1,500 ನಿಂಬೆಹಣ್ಣುಗಳಿರ್ತಿದ್ದವು. ಗಾತ್ರಕ್ಕೆ ತಕ್ಕಂತೆ ಅವುಗಳನ್ನು ಪ್ರತ್ಯೇಕಿಸಿ ಬೇರೆ ಬೇರೆ ದರಕ್ಕೆ ಮಾರಾಟ ಮಾಡಿದರೆ ಮಾತ್ರ ತಕ್ಕ ಮಟ್ಟಿಗೆ ಲಾಭ ಗಳಿಸಬಹುದು ಎನ್ನುತ್ತಾರೆ ನಿಂಬೆಹಣ್ಣಿನ ವ್ಯಾಪಾರಿ ನಾಗಣ್ಣ. ಪ್ರತಿ ಬೇಸಿಗೆಯಲ್ಲೂ ನಿಂಬೆ ಹಣ್ಣಿನ ದರ ಏರಿಕೆಯಾಗುವುದು ಸಹಜ. ಈ ಅವಧಿಯಲ್ಲಿ ನಿಂಬೆಹಣ್ಣಿಗೆ ಬೇಡಿಕೆ ಹೆಚ್ಚು, ಇಳುವರಿ ಕಡಿಮೆ. ಈ ಬಾರಿ ನಿಗದಿತ ಅವಧಿಗೂ ಮುನ್ನವೇ ದರದಲ್ಲಿ ಏರಿಕೆ ಕಂಡು ಬಂದಿದೆ. ಸಗಟು ಮಾರುಕಟ್ಟೆಯಲ್ಲೇ ದರ ಏರಿಕೆಯಾಗಿರುವುದು, ಚಿಲ್ಲರೆ ಮಾರಾಟದಲ್ಲಿ ದರ ಹೆಚ್ಚಳವಾಗಿದೆ. ಏಪ್ರಿಲ್ ಮೇ ವೇಳೆಗೆ ದರ ಇನ್ನಿಷ್ಟು ಹೆಚ್ಚಳವಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಈಗ 4 ರೂಪಾಯಿ 5 ರೂಪಾಯಿ ಆಗಿತ್ತು. ಹೋಲ್ಸೇಲ್ 5 ರೂಪಾಯಿ 6 ರೂಪಾಯಿ ಇತ್ತು. ಹಂಗಾಗುತ್ತೆ ಈ ಬ್ಯಾಸ್ಗೆ ಅಂತ. ಎಲ್ಲಿಂದ ತರಿಸ್ತೀರಾ ನೀವು? ಇದೆಲ್ಲ ಬಿಜಾಪುರ, ತಾಡಪತ್ರಿ, ಆಮೇಲೆ ಮಂಡ್ಯ, ಇದು ಬೆಂಗಳೂರು. ಎಲ್ಲೆಲ್ಲಿ ಕಮ್ಮಿ ಇತ್ತು ಅಲ್ಲಿ ವ್ಯವಹಾರ ಮಾಡ್ತಾರೆ. ಎಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲಿ ವ್ಯವಹಾರ ಮಾಡ್ಕೊಂಡು ಹೋಗ್ತಾರೆ. ಬಂದಿತ್ತು ಬೇಸಿಗೆ ಅಂತ ಹೇಳಿ ಜನ ಗ್ರಾಹಕರು ನಮ್ಮ ಮೇಲೆ ಪ್ರೋತ್ಸಾಹ ಮಾಡಬೇಕು. ರೇಟ್ ಕೊಡಲ್ಲ ಜನ. 2 ರೂಪಾಯಿ 3 ರೂಪಾಯಿ ಕೇಳ್ತಾರೆ. ಹೆಂಗೆ ಕೊಡೋಕೆ ಬರುತ್ತೆ? ಕಮ್ಮಿ ರೇಟಿಗೆ ಕೇಳ್ತಾರೆ, ಅಧ್ವಾನದ ರೇಟ್ ಕೇಳ್ತಾರೆ. ಹಂಗಾಗುತ್ತೆ. ಅವಾಗ ರೂಪಾಯಿ ಕೊಟ್ಟಿದ್ವಿ, 8 ಆಣೆ ಕೊಟ್ಟಿದ್ವಿ, ಬಡಗಣೆ ಮಾಡ್ತೀವಿ ಸರ್. ಇವಾಗ ನೋಡ್ರಿ ಕೊಡಲ್ಲ ಜನ. ಅದೇ ರೇಟಿಗೆ ಕೇಳ್ತಾರೆ. ಹೆಂಗೆ ಕೊಡ್ತಾರೆ? ತಿಂತಾರೆ. ಅದು ಪೆಪ್ಸಿ ಕುಡಿತಾರೆ, ಎಂದೋ ಮಾಡಿಟ್ಟಿದ್ದು ಕುಡಿತಾರೆ. ಇವನು ನ್ಯಾಚುರಲ್ ಕುಡಿಬೇಕಲ್ಲ. ನೀರಿಗೆ ಹಾಕೊಂಡು ಕುಡಿದು ಅನುಕೂಲ ಅಲ್ಲ. ಬೆಲ್ಲ ಸುಮ್ಮನೆ ಖಾಲಿ ನೀರು ಹಾಕಿ ಕುಡಿದು ಅನುಕೂಲ. ಅದೆಂದು ಪೆಪ್ಸಿ ಕುಡಿತಾರೆ, ಪಾಟ ಕುಡಿ, ಅದು ವೇಸ್ಟ್ ಅಲ್ಲ. ಬಳಕೆ ಮಾಡ್ಬೇಕು. ಬಳಕೆ ಮಾಡಿದ್ರೆ ಚೆನ್ನಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಕುಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಹೆಸರು? 300 ಕಾಲ ದಾಗರಾಜು. 300 ಕಾಲ ದೂರ ಆಗಿಬಿಡ್ತವೆ ನಿಂಬೆಹಣ್ಣು ಕುಡಿದ್ಬಿಟ್ರೆ. ನರನಾಳಿಗೆ ಎಟ್ಬಿಡ್ತೈತೆ ಹಂಗೆ.